ಏನಕ್ಕೆ ನಿಮ್ಗೆ ಕಷ್ಟ ಆಗ್ತಾ ಇದೆ ನಾನು ಮಾತಾಡ್ತಾ ಇರೋದು? ಕಷ್ಟ ಆಗ್ತಿಲ್ಲ, ಇಷ್ಟ ಆಗ್ತಿದೆ ಅದಕ್ಕೆ. ಆ ಸರ್ ಕಾಲ್ ಕಟ್ ಮಾಡಿ ಏನ್ ಸರ್ ನೀವು? ಆ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ಗೊತ್ತಾಗ್ತಾ ಇದೆ, ನೀವು ನನ್ನ ಹೇಳ್ತಾ ಹತ್ರ ಇರೋದು ಗೊತ್ತಾಗ್ತಾ ಕ್ಯಾಶ್ ಇದೆ. ಇದೆ, ನೀವೆಲ್ಲಿದ್ದೀರಾ ಹೇಳಿ, ಅಲ್ಲೇ ಬಂದು ಕ್ಯಾಶ್ ಕೊಡ್ತೀನಿ. ನಾನ್ ಮಾತಾಡ್ತಾ ಇರೋದು ಬಜಾಜ್ ಫೈನಾನ್ಸ್ ಬ್ಯಾಂಗ್ಳೂರ್ ಹೆಡ್ ಆಫೀಸ್ ಇಂದ ಮಾತಾಡ್ತಾ ಇರೋದು. ಅದೇ ನಾವು ಬೆಂಗಳೂರಲ್ಲೇ ಇರೋದು. ಎಲ್ಲಿದ್ದೀರಾ ಹೇಳಿ, ಅಲ್ಲೇ ಬೇಕಾದ್ರೆ ಬರ್ತೀನಿ, ಕ್ಯಾಶ್ ಕೊಡ್ತೀನಿ. ಲೊಕೇಶನ್ ಕಳಿಸಿ, ಆಯ್ತು, ಅಲ್ಲೇ ಬಂದು ಕ್ಯಾಶ್ ಕೊಡ್ತೀನಿ. ಓ ಸರ್, ಆನ್ಲೈನಿಂದ ಪೇಮೆಂಟ್ ಮಾಡಿ ಸರ್, ಕ್ಯಾಶ್ ತಗೊಳ್ಳಲ್ಲ. ಆನ್ಲೈನಿಂದ ಎಂತಕ್ಕೆ ಮಾಡೋಣ, ಈಗ ಇಲ್ವಲ್ಲ ಆನ್ಲೈನಲ್ಲಿ ನನ್ನ ಹತ್ರ. ಇದೇ ನೋಡಿ, ನೀವು ಸುಮ್ಗೆ ಹೇಳ್ತಾ ಇರೋದು ನೀವು. ಹಾಂ, ಸುಮ್ಗೆ ಹೇಳ್ತಾ ಇರೋದು ಸರ್ ನೀವು. ನೋಡಿ, ಇದೆ ಫೋನ್ ಪೇಲಿ ಅಮೌಂಟ್ ಇದೆ ನೋಡಿ. ಸುಮ್ಮನೆ ಯಾಕೆ ಹೇಳ್ರಿ, ಪೇಮೆಂಟ್ ಮಾಡಿ. ಸುಮ್ಮನೆ ಯಾಕೆ ಹೇಳಿ, ನಾನು ನಿಮಗೆ ನಿಜ ಸೀರಿಯಸ್ ಆಗಿ ಹೇಳ್ತಾ ಇರೋದು. ಹಾಕ್ಸ್ಕೊಂಡು ಪೇಮೆಂಟ್ ಮಾಡಿ. ಹಾಕಿಸ್ಕೊಂಡು ಪೇಮೆಂಟ್ ಮಾಡಿ, ಏನು ಮಾಡೋದು ಹೇಳಿ, ಇಲ್ವಲ್ಲ ಈಗ. ಹಾಂ ಸರ್ ಹೇಳಿ. ಹಾಂ, ಅದೇ ನಿಮ್ಮ ಅಡ್ರೆಸ್ ಕಳಿಸಿದ್ರೆ, ಲೊಕೇಶನ್ ಕಳಿಸಿದ್ರೆ ಅಲ್ಲೇ ಬಂದು ಬೇಕಾದ್ರೆ ಕ್ಯಾಶ್ ಕೊಡ್ಬೋದಪ್ಪ. ಹೇಳ್ತಾ ಇದ್ದೀನಿ ಅಲ್ಲ, ಬ್ಯಾಂಗ್ಳೂರ್ ಹೆಡ್. ಹ್ಞೂ, ಅದೇ ಲೊಕೇಶನ್ ಕಳಿಸಿ, ಅಲ್ಲೇ ಬರ್ತೀನಿ, ಅಲ್ಲೇ ಕ್ಯಾಶ್ ಕೊಡ್ತೀನಿ. ಕ್ಯಾಶ್ ಇಲ್ಲ ಸರ್, ಆನ್ಲೈನಿಂದ ಪೇಮೆಂಟ್ ಮಾಡಬೇಕು, ಕ್ಯಾಶ್ ತಗೊಳ್ಳಲ್ಲ. ಆನ್ಲೈನಲ್ಲಿ ಇಲ್ವಲ್ಲ ಪೇಮೆಂಟ್ ಮಾಡೋಕ್ಕೆ. ಆನ್ಲೈನಿಂದ ಇಲ್ಲ ಅಂದ್ರೆ ಹಾಕ್ಸ್ಕೊಂಡು ಪೇಮೆಂಟ್ ಮಾಡಿ ಅಂತ ಹೇಳ್ತಾ ಇರೋದು ನಾನು. ಹಾಂ, ಹಾಕ್ಸ್ಕೊಂಡು ಪೇಮೆಂಟ್ ಮಾಡಿ ಸರ್. ಯಾರು ಬೇರೆಯವ್ರ ಹತ್ರ ಹಾಕೊಳ್ಳಿ ಸರ್. ಯಾರು ಹಾಕ್ಬಿಡ್ತಾರೆ ಬೇರೆಯವರು ಹೇಳಿದ ತಕ್ಷಣ? ಹಾಕ್ಕೊಡ್ತಾರೆ, ಕ್ಯಾಶ್ ಕೊಟ್ರೆ ನೀವು ಅವ್ರು ಹಾಕ್ಕೊಡ್ತಾರೆ. ಏನಕ್ಕೆ ಹಾಕ್ಕೊಡಲ್ಲ? ಯಾಕೆ ಹಾಕ್ಬಿಡ್ತಾರೆ? ಹಂಗಾರೆ ನೀವೇ ಹಾಕ್ಬಿಡಿ, ಆಮೇಲೆ ನಾನು ನಿಮ್ಗೆ ಹಾಕ್ತೀನಿ. ಇವಾಗ ನೀವು ಇರೋದು ಅಲ್ಲಿ, ನಾನಿರೋದು ಬ್ಯಾಂಗ್ಳೂರಲ್ಲಿ ಅಲ್ವಾ? ನಾನು ಬೆಂಗಳೂರಲ್ಲೇ ಇರೋದು, ಬೇರೆ ಎಲ್ಲೂ ಇಲ್ಲ. ಸರ್ ಏನು ಹೇಳಿ ಸರ್, ಇವಾಗ ಪೇಮೆಂಟ್ ಮಾಡ್ಕೋತೀರಾ? ಪೇಮೆಂಟ್ ಇಲ್ವಲ್ಲ ರೀ ಮಾಡೋಕ್ಕೆ. ಆನ್ಲೈನ್ ಕ್ಯಾಶ್ ಇದೆ. ಸರ್ ಅಕ್ಕಪಕ್ಕ ಅಂಗಡಿ ಇಲ್ವಾ ಅಲ್ಲಿ? ಅಕ್ಕಪಕ್ಕ ಅಂಗಡಿಗಳು ಏನಿದೆ? ಸರ್ ನಮಸ್ತೆ ಸರ್, ಬಜಾಜ್ ಫೈನಾನ್ಸ್ ಇಂದ ಸ್ಪಂದನ ಅಂತ ಕಾಲ್ ಮಾಡಿರೋದು. ಕಾಲ್ ಕಾಣಿಸ್ತಾ ಇದೆ. ಆಪಲ್ ಮೊಬೈಲ್ ತಗೊಂಡಿದ್ದೀರಲ್ಲ, ಪೆನಾಲ್ಟಿ ಅಮೌಂಟ್ ಇದೆಯಲ್ಲ ಸರ್, ಪೇಮೆಂಟ್ ಮಾಡಿ ಸರ್. ಪೆನಾಲ್ಟಿ ಅಮೌಂಟ್ ಎಲ್ಲಿ ಕಟ್ಟಿದ್ದೀರಾ? EMI ಕಟ್ಟಿದ್ದೀರಾ? ಪೆನಾಲ್ಟಿ ಅಮೌಂಟ್ ಪೇಮೆಂಟ್ ಮಾಡಿಲ್ವಲ್ಲ ನೀವು ಸರ್. ಅಬ್ದುಲ್ ರಜಾಕ್ ಅವರು ಆಪಲ್ ಮೊಬೈಲ್ದು ಪೆನಾಲ್ಟಿ ಅಮೌಂಟ್ ಪೇಮೆಂಟ್ ಮಾಡಿದ್ದಾರೆ. ಯಾವಾಗ? 500 ಸರ್ ಇರಿ. 554 ಸರ್ ಇರಿ ಸರ್. 554ರಲ್ಲಿ ವೇವರ್ ಹೆಂಗೆ ಮಾಡ್ಕೊಟ್ಟಿದ್ದೀರಾ ನೀವು? ನೀವು ಮಾಡಿದ್ದೀರಾ ಅಂತ ಇಲ್ಲ. ಹಾಂ, ಇವಾಗ ಬಿಲ್ ಹಾಕಿ ಸರ್ ಅವ್ರಿಗೆ. 554 ರೂಪಾಯಿದು ಬಿಲ್ ಹಾಕ್ಕೊಡಿ ಅವ್ರಿಗೆ. ಇವಾಗ ನನಗೆ ತಕ್ಷಣ ಬಿಲ್ ಬೇಕು ಇವಾಗ. ಏನಕ್ಕೆ ಆಗಲ್ಲ? ಅದೇನೇ ಕೇಳ್ತಾ ಇದ್ದೀನ, ಏನಕ್ಕೆ ಸರ್? 500 ರೂಪಾಯಿಗೆ ವ್ಯವಹಾರ ಮಾಡೋಕ್ಕೆ ಆಗಲ್ಲ ಸರ್. ನೀವು ಮಾಡಿ ಬಿಟ್ಬಿಡ್ತೀರಾ. ಇಲ್ಲಿ ನಮಗೆ ಶೋ ಆಗಬೇಕಲ್ಲ ಸರ್. ಏನಕ್ಕೆ ಪದೇ ಪದೇ ಕಾಲ್ ಮಾಡಬೇಕು? ಅದೇನೇ ಹೇಳ್ತಾ ಇದ್ದೀನಿ ಅಲ್ಲ ಸರ್, ಪೇಮೆಂಟ್ ಮಾಡಿ ನೀವು, ಇಲ್ಲಾಂದರೆ ಕಾಲ್ ಬರುತ್ತೆ. ಅದು ಪೇಮೆಂಟ್ ಮಾಡೋ ತನಕ ಇಲ್ಲ ಸರ್, ಪೇಮೆಂಟ್ ಮಾಡೋ ತನಕನೇ ಕಾಲ್ ಬರುತ್ತೆ. ಕೊಡಿ ಅವ್ರಿಗೆ ಫೋನ್ ಸರ್, ಫೋನ್ ಕೊಡಿ ಸರ್ ಅವ್ರಿಗೆ. ಫೋನ್ ಕೊಡಿ ಸರ್ ಅವ್ರಿಗೆ. ಅಬ್ದುಲ್ ರಜಾಕ್ಗೆ ಫೋನ್ ಕೊಡಿ ನೀವು. सर ಕೊಡಿ सर ಅವ್ರಿಗೆ मोबाइल ಕೊಡಿ. कई को ब्लॉक में 1 मिनट रुको सर, कई को ब्लॉक लिस्ट में डालती हूँ सर. हेलो, हाँ 550 पर 1 मिनट रुके सर. 550 में 4 रुपये पेनाल्टी अमाउंट से वेवर करा के उसमें 200 रुपये कट कर को दे रही ना तुम्हें. ब्लॉक लिस्ट में डाल सर. उन्होंने पेमेंट नहीं करी सर, छोड़ो नको उनको. ಹಿಂಗೆ ಫ್ರಾಡ್ ಕೆಲಸ ಮಾಡ್ತಾರೆ. ಇಸ್ಕೊಂಡು. ಹಲೋ ಹೇಳಿ ಸರ್. ಹಾಂ ಸರ್ ಹೇಳಿ ಸರ್. ಆಯ್ತು, ಇವಾಗ ಪೇಮೆಂಟ್ 500 ರೂಪಾಯಿ ಹಾಕ್ಸ್ಕೊಂಡು ಪೇಮೆಂಟ್ ಮಾಡಿ ಸರ್ ಇವಾಗ. ಇವಾಗ ಇಲ್ವಲ್ಲ. ಎಷ್ಟೊತ್ತಾಗುತ್ತೆ ಹೇಳಿ, ಅವಾಗ ಕಾಲ್ ಮಾಡ್ತೀನಿ. ಅದನ್ನೇ ಹೇಳ್ತಾ ಇರೋದು, ಕಾಲ್ ಮಾಡೋ ಬದಲು ಲೊಕೇಶನ್ ಕಳಿಸಿದ್ರೆ ಅಲ್ಲೇ ಬಂದು ಕ್ಯಾಶ್ ಕೊಡ್ಬೋದಲ್ಲ ಅಂತ. ಎಷ್ಟೊತ್ತಾಗುತ್ತೆ ಹೇಳಿ ಸರ್. ಏನು ಸುದ್ದಿ ಸರ್? ಪೇಮೆಂಟ್ ಮಾಡ್ಕೋತೀರಾ ಇಲ್ಲ ಇವಾಗ ನೀವು? ಮಾಡೋಣ ಬಿಡಿ. ಆಯ್ತು ಬಿಡಿ, ಯಾವಾಗ ಮಾಡ್ತೀರಾ ಹೇಳಿ. ಯಾವಾಗ ಮಾಡಬೇಕು? ನಮ್ಮ ಲಕ್ಷ್ಮಣ್ಣ ಇವಾಗ ಮಾಡಬೇಕು. ಏನಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ ನಾನು ಮಾತಾಡ್ತಾ ಇರೋದು? ಕಷ್ಟ ಆಗ್ತಿಲ್ಲ, ಇಷ್ಟ ಆಗ್ತಿದೆ ಅದಕ್ಕೆ. ಹಲೋ
ಹೇಳಿ ಸರ್. ಕಷ್ಟ ಆಗ್ತಿಲ್ಲ, ಇಷ್ಟ ಆಗ್ತಿದೆ, ಅದಕ್ಕೆ ಕೇಳಿದೆ. ಸರ್ ಕಾಲ್ ಕಟ್ ಮಾಡಿ ಏನು ಸರ್ ನೀವು? ಇರೋದನ್ನೇ ತಾನೇ ಹೇಳ್ತಾ ಇರೋದು ನಾನು. ಹಲೋ ಸರ್ ಆಯ್ತು, ಇವಾಗ 500 ರೂಪಾಯಿ ಪೇಮೆಂಟ್ ಮಾಡಿ ಇವಾಗ. ಅದು ಮದುವೆ ಆಗಿದೆಯಾ ನಿಮಗೆ? ಸರ್ ಇದು ಸಿಸ್ಟಮ್ ಕಾಲ್ ಸರ್, ರೆಕಾರ್ಡ್ ಆಗುತ್ತೆ, ನೀವು ಎಲ್ಲ ಹೇಳ್ತಾ ಇರೋದು. ನಿಮ್ಮ ಪರ್ಸನಲ್ ನಂಬರಿಂದ ಕಾಲ್ ಮಾಡಿ ಹೇಳ್ತೀನಿ. ಪೇಮೆಂಟ್ ಮಾಡಿ ನೀವು ಫಸ್ಟ್. ಮಾಡೋಣ, ನನಗೆ ಕಾಲ್ ಮಾಡಿ. ಹಲೋ ಹೇಳಿ. ಅದೇ ನಿಮ್ಮ ಪರ್ಸನಲ್ ನಂಬರಿಂದ ಕಾಲ್ ಮಾಡಿ, ಆಮೇಲೆ ಹೇಳ್ತೀನಿ ನಾನು. ಇಲ್ಲ, ಫಸ್ಟ್ ಪೇಮೆಂಟ್ ಮಾಡಿ ಆಮೇಲೆ ಕಾಲ್ ಮಾಡ್ತೀವಿ. ನೀವು ಫಸ್ಟು ಮಾಡಿ ಆಮೇಲೆ ಮಾಡ್ತೀನಿ. ಇಲ್ಲ, ಫಸ್ಟ್ ನೀವು ಪೇಮೆಂಟ್ ಮಾಡಿ. ಇಲ್ಲ ಇಲ್ಲ ಇಲ್ಲ, ನೀವು ಫಸ್ಟ್ ಮಾಡಿ ಆಮೇಲೆ ನಾನು ಮಾಡ್ತೀನಿ. ಹಲೋ ಆ ಥರ ನಂಬರ್ ಕೊಡಂಗಿಲ್ಲ ಸರ್. ಏನಾಗುತ್ತೆ, ಮನೇಲಿ ಕೂತ್ಕೊಂಡು ವರ್ಕ್ ಮಾಡ್ತಾ ಇಲ್ಲ ಇರ್ತೀರ. ಸರ್, ಮನೆಯಲ್ಲಿ ಇಲ್ಲ ಆಫೀಸಲ್ಲಿ ವರ್ಕ್ ಮಾಡೋದು ನಾವು. ಎಲ್ಲ ನಾವು ನೋಡಿ ಬಿಟ್ಟಿದ್ದೀವಿ, ಎಲ್ಲಿ ಕೆಲಸ ಮಾಡ್ತೀರಾ ಎಲ್ಲಿ ಬಿಡ್ತೀರಾ ಅಂತ. ಹಲೋ ಸರ್ ಏನು ಹೇಳಿ ಇವಾಗ? ಅದೇ ಹೇಳಿದ್ನಲ್ಲ, ಕಾಲ್ ಮಾಡಿ. ಏನು ನಿಮ್ಮ ನೀವು ಹೆಸರು? ಪೇಮೆಂಟ್ ಮಾಡಿ ಫಸ್ಟ್. ನಿಮ್ಮ ಹೆಸರೇನು? ಸ್ಪಂದನ. ಸ್ಪಂದನ. ಇರಿ ಇರಿ ಇರಿ, ಇಲ್ಲ 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 ಇರಿ, ಹಂಗೆ ಇರಿ, ಕಾಲ್ ಬಂದಿದೆ ಇರಿ ಸರ್. ಹಲೋ 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 ಮೇಡಮ್, ನಮಸ್ತೆ. ಬಜಾಜ್ ಫೈನಾನ್ಸಿನ ಸ್ಪಂದನ ಅಂತ ಕಾಲ್ ಮಾಡಿರೋದು, ಕಾಲ್ ರೆಕಾರ್ಡ್ ಆಗ್ತಾ ಇದೆ. ಕಿಟ್ ಅಪ್ಲೈನ್ಸ್ ತಗೊಂಡಿದ್ದೀರಲ್ಲ ಮೇಡಮ್ ಬಜಾಜಿಂದ, ಪೆನಾಲ್ಟಿ ಅಮೌಂಟ್ ಇದೆಯಲ್ಲ 1744 ರೂಪಾಯಿ ಪೆನಾಲ್ಟಿ ಅಮೌಂಟ್ ಇದೆ, ಪೇಮೆಂಟ್ ಮಾಡಿ. ಮಾಡ್ಕೋತೀರಾ ಮೇಡಮ್ ಇವಾಗ? ಯಾವಾಗ ಬರ್ತಾರೆ? ಹಾಂ ಹಾಂ ಮೇಡಮ್, ಓಕೆ ಮೇಡಮ್. ಹಲೋ ಹೇಳಿ ಸರ್. ಹೇಳಿ ಹೇಳಿ. ಓಕೆ. ಅಂತ ಹೇಳ್ತೀಯ, ಸ್ಪಂದನ ಅಂತ ನೇಮ್ ಹೇಳ್ತೀಯ? ನನಗೆ ಸ್ಪಂದನ ಅನ್ನಂಗೆ ಹೇಳುತ್ತೆ. ಮತ್ತೆ ಸ್ಪಂದನ ಅಂತ ಹೇಳಿದೆ, ಅವ್ರು ಯಾರಿಗೋ ಕಾಲ್ ಮಾಡಿಬಿಟ್ಟು. ಅರ್ಥ ಆಗಲ್ಲ ಸುಮ್ಗಿರಿ. ಹಾಂ, ಅದೆಲ್ಲ ಸಿಸ್ಟಮಲ್ಲಿ ಕೇಳಬಾರ್ದು ಸಿಸ್ಟಮಲ್ಲಿ ಕೇಳಬಾರ್ದು ಅದೆಲ್ಲ. ಸಿಸ್ಟಮ್ ಕಾಲ್ ಆಯಿತು ಬಿಡಿ, ನೀವು ಪೇಮೆಂಟ್ ಮಾಡಲ್ಲ ಇವಾಗ. ಅದೇ ನೀವು ಫೋನ್ ಮಾಡಿ ಮಾಡೋಣ. ಫಸ್ಟ್ ನೀವು ಪೇಮೆಂಟ್ ಮಾಡಿ ಆಮೇಲೆ ಮಾಡ್ತೀನಿ. ಫಸ್ಟ್ ನೀವು ಕಾಲ್ ಮಾಡಿ ಆಮೇಲೆ ಮಾಡೋಣ. ಇಲ್ಲ, ನೀವು ಫಸ್ಟ್ ಪೇಮೆಂಟ್ ಮಾಡಿ ನೀವು. ಇಲ್ಲ, ಫಸ್ಟ್ ನೀವು ಕಾಲ್ ಮಾಡಿ ಆಮೇಲೆ ಮಾಡೋಣ. ಓ ಸರ್, ಪೇಮೆಂಟ್ ಮಾಡಿ. ಹಾಂ, ಹೇಳಿ ಸರ್. ಹೇಳಿದ್ನಲ್ಲ, ಕಾಲ್ ಮಾಡಿ ಮಾತಾಡೋಣ ಅಂತ. ಪೇಮೆಂಟ್ ಮಾಡಿ ಫಸ್ಟ್. ಡೈಲಿ ಅವ್ರವ್ರಿಗೆ ಫೋನ್ ಮಾಡಿ ಬರೀ ಪೇಮೆಂಟ್ ಮಾಡಿ ಅಂತ ಮಾತಾಡಿ ಬೇಜಾರಾಗಿದೆ. ಹಲೋ 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 ಸರ್ ನಮಸ್ತೆ ಸರ್, ಬಜಾಜ್ ಫೈನಾನ್ಸಿಂದ ಕಾಲ್ ಮಾಡಿರೋದು, ಸ್ಪಂದನ ಅಂತ ಕಾಲ್ ರೆಕಾರ್ಡ್ ಆಗ್ತಾ ಇದೆ. ಹಲೋ ಹಲೋ ಸರ್. ಏನು ನನಗ ಹೇಳ್ತಾ ಇರೋದು? ನಿಮಗೆ ಇಲ್ಲ, ಬೇರೆ ಕಸ್ಟಮರ್ಗೆ. ಆಯಿತು, ಕಾಲ್ ಕಟ್ ಮಾಡಿ ನೀವು. ಆಯ್ತು, ಕಾಲ್ ಮಾಡಿ ಬೇಗ. ಆಯ್ತು, ವೆಯ್ಟಿಂಗ್ ಮಾಡ್ತಾ ಇರ್ತೀನಿ. ಹಲೋ, ನೀವು ಪೇಮೆಂಟ್ ಮಾಡ್ತಾ ಇಲ್ಲ, ನೀವು ಪೇಮೆಂಟ್ ಮಾಡಲ್ಲ. ಆಯಿತು, ಓಕೆ ಬಿಡಿ. ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಪೇಮೆಂಟ್ ಮಾಡಿ ಫಸ್ಟ್. ಅದೇ ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಕಾಲ್ ಹಲೋ ಹೇಳಿ ಸರ್. ಹೇಳಿದ್ನಲ್ಲ, ಏನಂತ? ಕಾಲ್ ಮಾಡಿ ಅಂತ. ಆಯಿತು, ಓಕೆ. ಹಾಂ, ಪೇಮೆಂಟ್ ಬ್ಯಾಕ್ಫುಲ್ಲಿ ಮಾಡ್ತೀನಿ. ಪೇಮೆಂಟು ಮಾಡಿ. ನೀನು ಕಾಲ್ ಮಾಡು ಆಯಿತು ಫಸ್ಟು.